ಕೊಹ್ಲಿ ಸರ್ ಬಂದಿದ್ದಾರೆ, ಸೊ ಅದಕ್ಕೆ ನಾನು ಬಂದಿದ್ದೀನಿ. ನಾನು RCB ಇಷ್ಟಪಡ್ತೀನಿ, ಬಟ್ ಧೋನಿಗಿಂತ ಜಾಸ್ತಿ ಇಷ್ಟಪಡ್ತೀನಿ. ನಾನು ಧೋನಿ ಸರ್ಗಿಂತ ಇಷ್ಟಪಡ್ತೀನಿ ನಾನು. ಹಾಂ, ಬಟ್ ನಾನು ಲೈಫ್ ಲಾಂಗ್ ಮರೆಯಲ್ಲ. ಧೋನಿ ಸರ್ ಜೊತೆ ಒಂದು ಫೋಟೋ ಬೇಕಷ್ಟೇ ನನಗೆ. ಅದೊಂದು ಫೋಟೋ ಸಿಕ್ಬಿಟ್ರೆ ನಮ್ಮ ಮನೆ ಒಂದು ಗೋಡೆ ಮೇಲೆ ಒಂದು ಸಿಕ್ಬಿಡ್ತೀನಿ ಅಂತ. ಈ ಟಿ ಶರ್ಟ್ ಕೂಡ ನಾನು ಇಲ್ಲೇ ತೊಗೊಂಡಿದ್ದೆ. ಸೊ ಅದಕ್ಕೇ ಇಲ್ಲಿ ಬಂದಿರೋದಕ್ಕೋಸ್ಕರ ಫಸ್ಟ್ ಟೈಮ್ ಬಂದಿದ್ದೀನಿ. ನಮ್ಮ ಫ್ರೆಂಡ್ ಧೋನಿ ಬರ್ತಾರೆ, ಫೋಟೋ ತೆಗ್ಸ್ಕೊಂತೀರಾ ಸರ್? ತೆಗ್ಸ್ಕೊಳಕ್ಕೆ ಅವ್ರು ಬಿಡಬೇಕಲ್ಲ ಸರ್. ಪೊಲೀಸ್ ಅವ್ರು ಬಂದರೆ ಹೊಡಿತಾರೆ, ಬಾರಿಸ್ತಾರೆ ಅವರು. ನಾನು ಹೋಗ್ತಿದ್ದೆ, ನೋಡಿದ್ರೆ ಗೇಟ್ ಕಟ್ಟಿ ಹಿಡ್ಕೊಂಬಂದ್ರು. ನಂಗೆ ಭಯ ಆಯಿತು. ಸೊ ಹಂಗೆ RCB CSK. ಐ ಆಮ್ ಆಲ್ವೇಸ್ ನಾನು CSKಗೆ ಸಪೋರ್ಟ್ ಮಾಡ್ತೀನಿ. ಜಾಸ್ತಿ ಇಷ್ಟ ಅಂತಂದರೆ ಧೋನಿ ಸರ್ ಇರುವಾಗಲೇ ನಾನು ಧೋನಿಗೆ ಇಷ್ಟಪಡೋದು. ನಾನು CSK ನಾನು ಇಷ್ಟಪಡ್ತೀನಿ, ಬಟ್ ಧೋನಿ ನಂಗೆ ತುಂಬ ಇಷ್ಟ. ಧೋನಿ ಇಲ್ಲ ಅಂತಂದರೆ ನಾನು ಅಷ್ಟೊಂದು CSK ಮ್ಯಾಚೇ ನೋಡಲ್ಲ. ಓಕೆನಾ? ಸೊ ಅದಕ್ಕೋಸ್ಕರ ನಾನು ಈ ಮ್ಯಾಚಿಗೆ ಬಂದಿದ್ದೀನಿ. ಅದು ನನ್ನ ಫ್ರೆಂಡ್ ಕರ್ಕೊಂಬಂದಿದ್ದೆ ಅಂತಂದ್ಬಿಟ್ಟು ಮನೇಲಿ ಊಟ ಮಾಡ್ತಿದ್ದೆ. ಮ್ಯಾಮ್ ಹೌದು, ಬಟ್ ಫೋಟೋಗೆ ಅಂತಂದ್ಬಿಟ್ಟು ನಮ್ಮ ಧೋನಿ ಸಿಗಲ್ವಲ್ಲ, ಧೋನಿ ಸರ್. ಸೊ ಅದಕ್ಕೆ ನಮ್ಮ ವಿರಾಟ್ ಕೊಹ್ಲಿ ಸರ್ ಮತ್ತು RCB ಟೀಮ್ ಏನಿದೆಯಲ್ಲ, ಅದು ರಿಯಾಕ್ಷನ್ ನೋಡಬೇಕು. ನಾನು ಈ ಟಿ ಶರ್ಟ್ ಹಾಕೊಂಬಂದಿದ್ದೀನಲ್ಲ, ಸೊ ರಿಯಾಕ್ಷನ್ ನೋಡ್ಬೇಕಂತಂದ್ಬಿಟ್ಟು ನಾನು ಒಂದು ಟಿ ಶರ್ಟ್ ತೊಗೊಂಡಿದ್ದೀನಿ. ಸುಳ್ಳು ಹೇಳ್ಬಾರ್ದು, 250 ಅಂದರು 200 ರೂಪಾಯಿ ತೊಗೊಂಬಂದಿದ್ದೀನಿ. ಕಂಜೂಸ್ ಮಾಡಿಬಿಟ್ಟು ನಾನು. ಟಿಕೆಟು ಮ್ಯಾಮ್ ಹೇಳಿಲ್ವಾ, ಟಿಕೆಟ್ ತೊಗೊಳಕ್ಕೂ ಅಷ್ಟು ದುಡ್ಡಿರಲಿಲ್ಲ. ಈ ನಮ್ಮ ಮಗ ಕರ್ಕೊಂಬಂದು ಮನೇಲಿ ಊಟ ಮಾಡ್ತಿದ್ದಾನೆ ಅಷ್ಟೇ. ಸೋಲ್ಡ್ ಆಗಿದೆ, ಬಟ್ ಏನು ಮಾಡೋಕ್ಕಾಗಲ್ಲ. ಹೊರಗಡೆ ಬರ್ತಾರಲ್ಲ, ನೋಡ್ತೀನಿ, ಖುಷಿ ಪಡ್ತೀನಿ, ಹೋಗ್ತೀನಿ. ಓಕೆನಾ? ಥ್ಯಾಂಕ್ ಯು.